ಅವತ್ತಿನ ಊಟ ಬೇಕಂತಂದರೆ ಅವತ್ತು ಕೆಲಸ ಮಾಡಿದ್ರೆ ಊಟ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿ ಅವ್ರು ಹೇಳ್ತಾರೆ. ಬಟ್ ಇಲ್ಲ ಇದು ಜಾಸ್ತಿ ಕೆಲಸ ಇಲ್ಲ ಐತಿ ಇಲ್ಲೇ ಈ ಕಡೆ ನಮ್ಮ ಭಾಗದಲ್ಲೇ ಕೆಲಸ ಸಿಗುತ್ತೆ ನಿಮಗೆ. ನಮ್ಗೆ ಊರ ಕಡೆ ಕೆಲಸ ಬರೋಬ್ಬರಿ ಇಲ್ಲ ಐತಿ, ಬರೋಬ್ಬರಿ ಇಲ್ಲ, ಅಲ್ಲಿ ಸರಿಯಾಗಿ ಸಿಗಲ್ಲ. ಸರ್ವೇಶ್ ಅಂತ ಹೇಳಿ ಅವ್ರು ನೋಡಿ 19ನೇ ವಯಸ್ಸಿನಲ್ಲಿಯೇ ಇಂಥದ್ದೊಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ದುಡಿತಾ ಇದ್ದಾರೆ. ಅವ್ರೂರಿನಲ್ಲಿ ತುಂಬ ಕಷ್ಟ ಇದೆ ಅಂತೆ. ಹೀಗಾಗಿ ಅವರು ಉತ್ತರ ಪ್ರದೇಶವನ್ನು ಬಿಟ್ಟು ಇಷ್ಟು ದೂರ 2-3 ದಿನ ರೈಲಿನಲ್ಲಿ ಪ್ರಯಾಣ ಮಾಡಿಕೊಂಡು ಈ ಒಂದು ನಮ್ಮ ಕರ್ನಾಟಕಕ್ಕೆ ಬಂದು ಅವರು ವ್ಯಾಪಾರ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ತಂದೆಯವರು ಬಂದು 15 ವರ್ಷ ಆಯಿತು. ಈಗ ಈತ ಬಂದು ಒಂದು 2 ವರ್ಷ ಆಯಿತು. 2 ವರ್ಷದಿಂದ ನೋಡಿ ಇವರಿಂದ ನಾವು ಏನು ಪಾಠ ಕಲಿಯೋದಂದರೆ ನಾವು ನಮಸ್ಕಾರವ್ವ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗಿದೆ. ತುಂಬಾ ತುಂಬಾ ಸಂತೋಷ. ನಮಸ್ತೆ ಅಣ್ಣ. ಹಾಂ ನಮಸ್ತೆ. ಏನು ನಿಮ್ಮ ಹೆಸರು? ಸರ್ವೇಶ್. ಸರ್ವೇಶ್. ಯಾವ್ರವರು? ಉತ್ತರ ಪ್ರದೇಶ್. ಉತ್ತರ ಪ್ರದೇಶ. ಅಲ್ಲಿ ಇಲ್ಲೇ ವ್ಯಾಪಾರ ಮಾಡ್ತಿ. ಅಲ್ಲ ಅಲ್ಲಿ ಉತ್ತರ ಪ್ರದೇಶದಾಗ ಯಾವ ಊರು? ಅಲ್ಲೇ ಕಾನ್ಪುರ್. ಕಾನ್ಪುರ್. ನಿಮ್ಮೂರಿಗೆ ಇಲ್ಲಿಂದ ಕುಷ್ಟಗಿಯಿಂದ ಹೋಗಕ್ಕೆ ಎಷ್ಟು ದಿನ ಬೇಕು? 3 ದಿನ. 3 ದಿನ. ಮತ್ತೆ ಇಲ್ಲಿ ಬಂದಿರಿ ಏನೋ ಕೆಲಸ ಮಾಡಿಬೇಕು. ಕೆಲಸ ಮಾಡಕ್ ಬಂದಿರಿ. ನಿಮ್ ಕನ್ನಡ ಬರುತ್ತಲ್ಲ? ಬರ್ತಿ, ಸ್ವಲ್ಪ ಕಡಿಮೆ ಬರ್ತಿ, ಬಟ್ ಮಾತಾಡ್ತೀರಿ, ಅರ್ಥ ಆಗತ್ತ? ಸೂಪರ್. ಎಷ್ಟು ವರ್ಷ ಆತ ನಮ್ಮ ಕರ್ನಾಟಕಕ್ಕೆ ಬಂದು? ನಮ್ದು 2 ವರ್ಷ. ನಮ್ಮ ಅಪ್ಪಾಜಿ 15 ವರ್ಷ. 15 ವರ್ಷದಿಂದ ನಿಮ್ಮ ತಂದೆಯವರು ಇದ್ದಾರೆ ಇಲ್ಲೇ. ನೀವು 2 ವರ್ಷ ಆತ್ ಬಂದು? ಹಾಂ, ನಮ್ಮ 2 ವರ್ಷ. ಏನು ಅನ್ಸುತ್ತಾ ನಮ್ಮ ಜನ ಇಲ್ಲಿ ಕರ್ನಾಟಕ ನೋಡ್ತಿರಲ್ಲ, ಹೆಂಗ್ ಅನ್ಸುತ್ತಾ? ಬರೋಬ್ಬರ್ ಐತಿ ಜನ, ಫುಲ್ ಬರೋಬ್ಬರ್ ಐತಿ. ಖುಷಿ ಆಗತ್ತೆ. ಚೆನ್ನಾಗಿದ್ದಾರೆಲ್ಲ. ಮತ್ತೆ ಇಲ್ಲಿಗೆ ಬಂದು ಏನು ಕೆಲಸ ಮಾಡ್ತೀರಿ? ಇಲ್ಲೇ ರಟ್ಟಿಂಗ್ ವ್ಯಾಪಾರ. ರಟ್ಟಿನ ವ್ಯಾಪಾರ. ಓ, ಹೆಂಗೆ ಇದು ಹೆಂಗೆ ಐಡಿಯಾ ಬಂತು ಇದು ಮಾಡ್ಬೇಕಂತ? ನಮ್ಮ ಅಪ್ಪಾಜಿ ಮಾರಿ ನಂಬಿ ಮಾರ್ತಿ. ಎಲ್ಲೆಲ್ಲಿ ಹೋಗ್ತೀರಿ ರಟ್ಟು ತೊಗೊಂಬರಕ್ಕೆ? ಇಲ್ಲೇ 40 ಕಿಲೋಮೀಟರ್. ಇಲ್ಲೇ ಖೇಡೆಗಾಂವ್, ಮನ್ನಾಪುರ್, ಕುಷ್ಟಗಿಯಿಂದ ಸುತ್ತಲೂ ಎಲ್ಲ ಹೋಗ್ತೀರಿ? ಒಟ್ಟು ಬರೀ ಬಟ್ಟೆ ಅಂಗಡಿ ಹೋಗ್ತೀರಾ ಅಥವಾ ಬೇರೆ ಎಲ್ಲ? ನೈ, ಒಟ್ಟು ಅಂಗಡಿ, ಬಟ್ಟೆ ಅಂಗಡಿ, ಕಿರಾಣ ಅಂಗಡಿ. ಓ, ಕಿರಾಣ ಅಂಗಡಿಯಲ್ಲಿ ರೊಟ್ಟಿ ಸಿಗುತ್ತೆ. ಕೆಜಿ ಲೆಕ್ಕ ತಗೋತೀರಿ? ಹಾಂ, ಕೆಜಿ ಲೆಕ್ಕ. ಏನು ಕೆಜಿ ತಗೋತೀರಿ? ಅಂದ್ರೆ ಇಲ್ಲೇ ಕೆಜಿ ರಟ್ಟಿಗೆ 10 ರೂಪಾಯಿ ಕೆಜಿ. 10 ರೂಪಾಯಿ ಕೆಜಿ. ಒಟ್ಟು ರೇಟ್ ಜಾಸ್ತಿ ಜಾಸ್ತಿ ಮಾಡ್ತಿ, ರೇಟ್ ಕಡಿಮೆ ಕಡಿಮೆ ಮಾಡ್ತಿ ಅಂತ ಐತಿ. ಏಜ್ ಎಷ್ಟು ಅಣ್ಣ ನಿಮಗೆ? ನಮ್ದು ಐತಿ 19. 19. ನೋಡ್ರಿ, ಇನ್ನೊಂದು ಸಣ್ಣ ವಯಸ್ಸು. 19ನೇ ವಯಸ್ಸಿಗೆ ಬಿಸ್ನೆಸ್ ಮಾಡಕ್ಕೆ ಶುರು ಮಾಡಿದ್ರಿ. ಓದಿಲ್ವಾ ನೀವು? ಓದಿಲ್ಲ. ಏನು ಓದ್ಕೊಂಡಿದ್ದೀರಿ? क्या सीखे क्या? हमें क्या यही सीखे और क्या सीखे? नहीं पढ़े क्या? पढ़ाई किया। पढ़ाई तो ऐसा कोई दूसरा व्यापार करने का था। अभी नहीं क्या, गरीब आदमी नहीं पढ़ पाए तो यही काम किए, और क्या करना। वो तुम्हारा गांव में गरीब का वातावरण है? वहाँ गरीबी ज़्यादा है। क्या गरीब लोग ज़्यादा है? हाँ, पढ़ाई लिखाई नहीं इतना होता तो यहाँ आ जाते। कहीं कम पेट चलाने के तो आना पड़ता है ना, काम करने को. ಓಕೆ ವೀಕ್ಷಕರೇ, ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ತಮ್ಮ ಊರ ಕಡೆಗೆ ಭಾಳಷ್ಟು ಬಡವರೇ ನೋಡ್ಲಿಕ್ಕೆ ಸಿಗ್ತಾರೆ. ಭಾಳಷ್ಟು ಜನ ಬಡವರು ಇರ್ತಾರೆ. ಅಲ್ಲಿ ಓದೋದು ಭಾಳ ಕಷ್ಟ. ಇನ್ನು ಓದಿದರೆ ಮುಂದೆ ನೌಕರಿ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹೀಗಾಗಿ ಅವರು ದುಡ್ದು ಬಿಟ್ಟೆ ಜೀವನ ಸಾಗಿಸ್ಬೇಕು. ಅವತ್ತಿನ ಊಟ ಬೇಕಂತಂದರೆ ಅವತ್ತು ಕೆಲಸ ಮಾಡಿದ್ರೆ ಊಟ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿ ಅವ್ರು ಹೇಳ್ತಾರೆ. ಬಟ್ ಅವರು ಭಾವನಾತ್ಮಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. और उधर काम नहीं मिलता क्या? नहीं, काम मिलता, लेकिन वो अपना गांव में नहीं करने में मज़ा आता. ಕನ್ನಡ ಇವ್ರು ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಕನ್ನಡದಲ್ಲೇ ಮಾತಾಡೋಣ. ಈಗ ನಿಮ್ಮಲ್ಲಿ ಕೆಲಸ ಸಿಗಲ್ಲ ನಿಮ್ಮ ಊರ ಕಡೆಗೆ? ಹೊತ್ತು ಇಲ್ಲ, ಇದು ಜಾಸ್ತಿ ಕೆಲಸ ಇಲ್ಲ ಐತಿ ಇಲ್ಲೇ. ಈ ಕಡೆ ನಮ್ಮ ಭಾಗದಲ್ಲೇ ಕೆಲಸ ಸಿಗುತ್ತೆ ನಿಮಗೆ? ನಮ್ಗೆ ಊರ ಕಡೆ ಕೆಲಸ ಬರೋಬ್ಬರಿ ಇಲ್ಲ ಐತಿ. ಬರೋಬ್ಬರಿ ಇಲ್ಲ ಅಲ್ಲಿ? ಸರಿಯಾಗಿ ಸಿಗಲ್ಲ. ಏನು ಮಾಡ್ತಾರೆ ಅಲ್ಲಿ ನಿಮ್ಮ ಕಡೆಗೆ? ನಿಮ್ಮೂರ ಕಡೆಗೆ ಏನು ಕೆಲಸ? ಅಲ್ಲಿ ಏನು ಮನಿ ಕೆಲಸ, ಮನಿ ಮಾಡ್ತೀನ, ರೆಡಿ ಮಾಡ್ತಿ. ಹಾಂ, ಬಿಲ್ಡಿಂಗ್ ಕಟ್ಟೋದು. ಹಾಂ, ಇಟಂಗಿ ಎಂಥವು ಕೆಲಸ ಐತಿ. ಸಿಮೆಂಟ್ ಕೆಲಸ, ಸಿಮೆಂಟ್ ಕಲಿಸ್ಕೊಡೋದು, ಇಟಂಗಿ ಹೇಳಿ ತೊಗೊಂಡು ಹೋಗೋದು, ಈ ಥರ ಕೆಲಸ. ಹೊಲದ ಕೆಲಸ ಏನು ಸಿಕ್ಕಲ್ವ ಅಲ್ಲಿ? ಕೆಲಸ ಐತಿ, ಲೇಕಿನ್ ಕಾಮ್ छोटा ಪುಟ್ಟ ಕಾಮ್ ಇರುತ್ತೆ. ನಾವು ಅವು ಕೆಲಸ ಮಾಡಲ್ಲ, ಸಣ್ಣ ಪುಟ್ಟ ಕೆಲಸ. ಸಣ್ಣ ಕೆಲಸ ಇಲ್ಲ ಮಾಡ್ತೀವಿ. ಅಲ್ಲಿ ರೊಕ್ಕ ಕಡಿಮೆ, ಇಲ್ಲಿ ಬಂದಿನ ರೊಕ್ಕ ಪೂರ ಕಡಿಮೆ ಅಲ್ಲಿ. ಕಡಿಮೆ. ನಿಮ್ಮಲ್ಲಿ ಎಷ್ಟು ಕೂಲಿ ಇದೆ ಅಲ್ಲಿ? ಒಂದು ದಿನಕ್ಕೆ ಕೂಲಿ ಇಲ್ಲಿ ನಮ್ಮಲ್ಲಿ ಬಹುಶಃ 300-400 ಸಿಗ್ಬೋದು ಇಲ್ಲಿ. ಬಟ್ ನಿಮ್ಮೂರಲ್ಲಿ ಎಷ್ಟು ಸಿಗುತ್ತೆ? ಅಲ್ಲಿ 200, 200. ಎಷ್ಟು? 200, 150 ಎಂಥವು. 200, 150 ತುಂಬ ಕಡಿಮೆ. ಒಟ್ಟು ಕಡಿಮೆ. ಈಗ ಒಂದು ವಿಷಯ ನನಗೆ, ಈಗ ನಮ್ಮಲ್ಲಿ ಕಟಿಂಗ್ ಮಾಡಿಸ್ಕೊಳ್ಳೋಕೆ ಹೋದರೆ ನಾವು 50 ರೂಪಾಯಿ ಕೊಡ್ತೀವಿ ಇಲ್ಲಿ. ಹಂಗೆ ಒಂದು ಸಣ್ಣ ವಿಷಯ ತೊಗೊಳ್ಳೋಣ. ಈ ಕಟಿಂಗಿಂದಂತ ಏನಿಲ್ಲ.
ಬಟ್ ನಿಮ್ಮ ಊರಾಗ ಕಟಿಂಗ್ ಮಾಡಿಸ್ಕೊಂಡ್ರೆ ಎಷ್ಟು ಕೊಡ್ತೀರಿ? 30 ರೂಪಾಯಿ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ 30 ಸೇವಿಂಗ್ ಮಾಡಿಸ್ಕೊಂಡ್ರೆ ಅಲ್ಲೇ ಸೇವಿಂಗ್ 20 ರೂಪಾಯಿ ಕಟಿಂಗ್ 30 ರೂಪಾಯಿ 50 ರೂಪಾಯಿ ಆಗುತ್ತೆ ನೋಡ್ರಿ. ಅಲ್ಲಿ ತುಂಬಾ ಇನ್ನೂ ಬಡತನ ಪರಿಸ್ಥಿತಿಯಲ್ಲಿ ಇದ್ದಾರೆ ಆ ಕಡೆ ಉತ್ತರ ಪ್ರದೇಶ ಕಡೆಗೆ, ಭಾಳ ಕಷ್ಟ. ಹಾಗಾಗಿ ಜನರು ಏನು ಮಾಡ್ತಾರೆ ಅಂದರೆ ಕೆಲಸಗಳನ್ನ ಹುಡ್ಕೊಂಡು ನಮ್ಮ ಕರ್ನಾಟಕ ಕಡೆಗೆ, ಇನ್ನು ಬೇರೆ ಬೇರೆ ಬೆಂಗಳೂರು ಕಡೆಗೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ್ತಾರೆ ಅಂದರೆ ನಮ್ಮ ಭಾಗದ, ಇದು ನಾನು ಕುಷ್ಟಗಿಯಲ್ಲಿದ್ದೀನಿ, ಬೆಂಗಳೂರಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗ್ತಾರೆ. ಅವರು ಉತ್ತರ ಪ್ರದೇಶದಿಂದ ಬರೋದು ಎದಕ್ಕೆ ಅಂದರೆ ಅಲ್ಲಿ ಕೆಲಸಗಳಿಲ್ಲ, ಅವರಿಗೆ ದುಡಿಮೆ ಮಾಡಿದ್ದು ಸಾಲಲ್ಲ, ಸಾಗ್ಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪಾಪ ಇವ್ರ ಹೆಸರು ಏನೋ ಹೇಳಿದ್ರು ಗೊತ್ತಾಗಲಿಲ್ಲ. ಏನೋ ಹೇಳಿದ್ರಲ್ಲಿ ನಿಮ್ಮ ಹೆಸರು? ನಮ್ಮ ಸರ್ಬೇಸ್. ಸರ್ಬೇಸ್ इसका मतलब क्या है? सर्वेश ಅಂದ್ರೆ ಏನು? नाम है यार, क्या नाम है? नहीं नहीं, वो क्या कि रहता है ना, वो नाम के ऊपर और क्या कि मतलब होता है ऐसा। सर्वेस कश्यप है हमारा। हाँ, कश्यप ऐसा क्या बोलते हैं, घर में रखा दिया वही नाम हो गया। ठीक है, कोई बात नहीं है. और बोलिए, ನೀವು ಎಷ್ಟು ಜನ ಬಂದಿದ್ದೀರಿ ಇಲ್ಲಿಗೆ? ಇಲ್ಲೇ ನಮ್ಮ ಒಟ್ಟು ಫ್ಯಾಮಿಲಿ ಐತಿ. ಫ್ಯಾಮಿಲಿ ಎಲ್ಲ ಇದೆ, ಬಾಡಿಗೆ ಮನೆ ಮಾಡ್ತಾರೆ. ಹಾಂ, ಬಾಡಿಗೆ ಐತಿ. ಇಲ್ಲಿ ಖುಷಿ ಇದೆಯಾ? ಹೆಂಗೆ ಅನಿಸುತ್ತೆ ನಮ್ಮ ವಾತಾವರಣ ಇಲ್ಲಿ ಕರ್ನಾಟಕದ ವಾತಾವರಣ ಹೆಂಗೈತಿ? ಇಲ್ಲೇ ಫುಲ್ ಬರೋಬ್ಬರಿ ಐತಿ. ಬರೋಬರಿ ಐತಿ. ಇಲ್ಲೇ ಜನ ಬರೋಬ್ಬರಿ ಐತಿ. ಜನ ಚೆನ್ನಾಗಿದ್ದಾರೆ, ಬರೋಬರಿ ಇದ್ದಾರೆ. ಬರೋಬರಿ ಅಂತಂದ್ರೆ ಚೆನ್ನಾಗಿದ್ದಾರೆ ಅಂತ ಅರ್ಥ. ಇಲ್ಲಿ ಜನ ಚೆನ್ನಾಗಿದ್ದಾರೆ ಹೇಳ್ರಿ. ಇಲ್ಲೇ ಕ್ಯಾ बोलने को नहीं आता ಜನ ಚೆನ್ನಾಗಿದ್ದಾರೆ. ಇಲ್ಲೇ ಜನ ಚೆನ್ನಾಗಿರೈತಿ. ಓಕೆ, ಒಳ್ಳೆ ಮನಸ್ಸು ನಿಮ್ದು. 19ನೇ ವಯಸ್ಸಿಗೆ ಇದು ವ್ಯಾಪಾರ ಮಾಡೋದು ಕಲ್ತಿರಲ್ಲ, ತುಂಬ ಖುಷಿ ಆಗುತ್ತೆ. ಬೇರೆ 19 ವಯಸ್ಸು ಕಡಿಮೆ ವಯಸ್ಸಿದೆ, ಹೌದಿಲ್ಲ? ಇದು ದುಡಿಯೋ ವಯಸ್ಸಲ್ಲ, ಆ್ಯಕ್ಚುಲಿ ಇನ್ನು ಓದಬೇಕು. ಈ ಓದೋ ವಯಸ್ಸಿನಾಗ ನೀವು ದುಡಿತಾ ಇದ್ದೀರಿ. ನಿಮಗೆ ಏನು ಓದ್ಬೇಕಂತ ಅನ್ಸಲ್ಲ ಅಂತ? पढ़ना इच्छा नहीं होता क्या? हाँ, पढ़ने का इच्छा तो होता, लेकिन क्या करना, घर का ऐसा देख के घर को तो चलाना ना। घर चलाना। ये क्या करते हैं? उसको भी ऐसा ही व्यापार में चलता हो। ये यूज नहीं है? हाँ, ये नहीं यूज होता। ये भी आप प्लास्टिक में डाल देते हैं? हाँ, प्लास्टिक में से डाल देते हैं। ठीक है. और क्या बोल सकते हैं? कर्नाटक ये ಕುಷ್ಟಗಿ में ಇದು ಕುಷ್ಟಗಿ ಹೆಂಗೈತಿ ಇದು ವಾತಾವರಣ? ಇಲ್ಲೇ ನಿಮ್ಮೂರಿಗೂ ನಮ್ಮೂರಿಗೂ ಏನು ವ್ಯತ್ಯಾಸ? नहीं, नाम और भी बराबर पड़ता है तुम्हारा गांव का और हमारा गांव का फर्क क्या है? यहाँ का क्या हो, हमें वहाँ से आते कैसा अपना पेट चलाने को। डरने की जरूरत नहीं है, मैं भी इंसान हूँ, आपकी जैसा हूँ। मैं भी काम करने वाला हूँ और सिर्फ मैं वीडियो करता हूँ, आप ही ऐसा काम करते हैं। क्या फर्क है उसमें? क्या है कि जिंदगी के बारे में बताओ। आप छोटा उम्र में ऐसा काम कर रहे हैं, इसके घर का मजबूरी देख के काम करना पड़ता। अभी 2 बहन का शादी किया, पापा एक आदमी को नहीं काम होता था, हमें भी काम किया, चालू किया, तो क्या करना, अभी घर का मजबूरी। पापा का सहायता करने के लिए कोशिश कर रहे हैं। पापा का सहायता कर रहे, कम से कम पापा के लिए मजबूरी काम है। कम नहीं, मजबूरी तो था। अभी क्या, घर में घर चलाने का मजबूरी तो होता ही है वो। और पैसा क्या, अमीरों का तो क्या है, वो नहीं कहीं जाना पड़ता, गरीबों को तो जाना पड़ता कहीं भी। गरीब लोग हैं, इसलिए परेशान करना जरूर है। ठीक है भाई, बहुत दिल खुश हुआ आपके पास बात करके। हमें भी मिल के खुशी हुआ आपसे। खुशी हुआ। हमारा यूट्यूब चैनल है, लाइव बुक कन्नड़ा यूट्यूब चैनल है, देखिए, देखते रहो। हाँ, खुशी से रहो और मिलते रहेंगे। हाँ, इधर ही रहते हैं ना? हाँ, यहीं रहते हैं कभी भी। कैसा ನೀವು ಊರಿಗೆ ಹೋಗ್ತಿರ್ತೀರಲ್ಲ, ಇದ್ರ ಬಗ್ಗೆ ಅನುಭವ ಹೇಳ್ರಿ, ಹೆಂಗಿರುತ್ತೆ ಅದಂತ? ಅಲ್ಲೇ भी बराबर ಐತಿ. गाँव गाँव घूमते हैं, ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲ ತಗೊಂಡು. हाँ, ಒಟ್ಟು ನೀವೇ ಗಾಡಿ ಹೊಡಿಯೋದು? हाँ, ನಮಗೆ ಗಾಡಿ ಅकेले काम करते? नहीं, ನಮ್ಮ ಪಪ್ಪ ಜಿ ಒಟ್ಟು ಹೋಗ್ತೀವಿ ನಾವು. ಇವತ್ತು ಒಬ್ರೆ? ಒಟ್ಟು ಜನ ಊರೋಗಿ ಇವತ್ತು ನಾವು ಒಂದೇ ಜನ ಐತಿ ಇವತ್ತು. ಓಕೆ, ಈತನ ಕತೆ ಕೇಳಿ ಅಂದರೆ ಇವರು ಅವ್ರ ಹೆಸರು ಏನು ಹೇಳಿದ್ರು, ಆ ಹೆಸರು ನಂಗೆ ಹೇಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅದನ್ನ ನೆನ್ಪಿಟ್ಕೊಳ್ಳೋಕೆ ಇಲ್ಲ. ಏನಂದ್ರಲ್ಲ ಹೆಸರು? ಸರ್ವೇಶ್. ಓಕೆ, ಸಾರಿ, ಸರ್ವೇಶ್ ಅಂತ ಹೇಳಿ. ಅವ್ರು ನೋಡಿ 19ನೇ ವಯಸ್ಸಿನಲ್ಲಿಯೇ ಇಂಥದ್ದೊಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ದುಡಿತಾ ಇದ್ದಾರೆ. ಅವ್ರೂರಿನಲ್ಲಿ ತುಂಬ ಕಷ್ಟ ಇದೆ ಅಂತೆ. ಹೀಗಾಗಿ ಅವರು ಉತ್ತರ ಪ್ರದೇಶವನ್ನು ಬಿಟ್ಟು ಇಷ್ಟು ದೂರ 2-3 ದಿನ ರೈಲಿನಲ್ಲಿ ಪ್ರಯಾಣ ಮಾಡಿಕೊಂಡು ಈ ಒಂದು ನಮ್ಮ ಕರ್ನಾಟಕಕ್ಕೆ ಬಂದು ಅವರು ವ್ಯಾಪಾರ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ತಂದೆಯವರು ಬಂದು 15 ವರ್ಷ ಆಯಿತು. ಈಗ ಈತ ಬಂದು ಒಂದು 2 ವರ್ಷ ಆಯಿತು. 2 ವರ್ಷದಿಂದ ನೋಡಿ, ಇವರಿಂದ ನಾವು ಏನು ಪಾಠ ಕಲಿಯೋದಂದರೆ, ನಾವು ಕೂರಬಾರ್ದು, ನಮ್ಮ ಬದುಕನ್ನು ನಡೆಸೋದಕ್ಕೋಸ್ಕರ ತಂದೆಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಉಳ್ಳವರು. ನಾವು ಒಂದಷ್ಟು ಜನ ಯೋಚನೆ ಮಾಡ್ತೀವಿ, ತಂದೆಯಿಂದ ರೊಕ್ಕ ಇರ್ಲಿಕ್ಕೆ ಶುರು ಮಾಡ್ತೀವಿ. ಕಾಲೇಜ್ಗೆ ಹೋದ್ರು ಅಪ್ಪ ದುಡ್ತಾ
ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಬಸ್ ಚಾರ್ಜ್ಗೆ ರೊಕ್ಕ ಇಲ್ಲ, ನಾಷ್ಟಕ್ಕೆ ರೊಕ್ಕ ಇಲ್ಲ, ಅಥವಾ ಕಾಲೇಜ್ ಫೀಗೆ ರೊಕ್ಕ ಇಲ್ಲ ಅಂತ ಹೇಳ್ತಿರ್ತೀವಿ. ಆದರೆ ಈ ಹುಡುಗ ನೋಡ್ರಿ ತನ್ನ ಬದುಕಿನ ಸಾಗಿಸ್ಕೋಸ್ಕರ ಅಪ್ಪಗೆ ಸಹಾಯ ಮಾಡ್ಬೇಕನ್ನೋ ಮನೋದೃಷ್ಟಿಯಿಂದ ತಾನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಆ ಅಪ್ಪಗೆ ಸಹಾಯ ಮಾಡುವಂಥ ಕೆಲಸ ಮನೋಭಾವನೆ ಇದೆ ನೋಡಿ, ಇದು ತುಂಬ ಖುಷಿ ಅನ್ನಿಸ್ತು. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಇದೇ ರೀತಿಯಾಗಿ ಇದೇ ಒಂದು ಹೊಸ ವಿಷಯಗಳನ್ನು ನಾನು ಬದುಕಿನ ಪುಸ್ತಕ ಅಂದರೆ ನಿಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ತರ್ತಾ ಇರ್ತೀನಿ. ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸೋಣ. ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ನಮಸ್ಕಾರ.